ನಮಸ್ತೆ. ಸೊ ಮಮಾ ಅರ್ಥಲ್ಲಿ ಬೈ ಒನ್ ಗೆಟ್ ಒನ್ ಸೇಲ್ ನಡೀತಾ ಇದೆ. ಸೊ ರೀಸೆಂಟಾಗಿ ಒಂದು ಆರ್ಡರ್ ಮಾಡಿದ್ದೆ ನಾನು. ಸೊ ಏನೆಲ್ಲ ಇದೆ ಅದರಲ್ಲಿ ನೋಡೋಣ. ಫಸ್ಟ್ ಟೈಮ್ ರೈಸ್ ವಾಟರ್ ಫೇಸ್ ವಾಶ್ ಹಾಗೂ ಟೋನರನ್ನು ಆರ್ಡರ್ ಮಾಡಿದ್ದೆ. ಸೊ ದ್ಯಾಟ್ಸ್ ಬೈ ಒನ್ ಗೆಟ್ ಒನ್. ಸೊ ಲೆಟ್ ಅಸ್ ಸಿ ವಾಟ್ಸ್ ಇನ್ ಸ್ಟೋರ್ ಫಾರ್ ಮೀ. ಐಲ್ ಜಸ್ಟ್ ಅನ್ಬಾಕ್ಸ್ ದ ಪಾರ್ಸಲ್ ದಟ್ ಕೇಮ್ ರೈಟ್ ನೌ. ನಾನು ಏನು ಮಾಡಿದ್ದೀನಿ ಗೊತ್ತಾ, ಬೈ ಒನ್ ಗೆಟ್ ಒನ್ ಅಂತ 2 ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಿ 4 ಪ್ರಾಡಕ್ಟ್ಸ್ ಬಂದಿದೆ. ನಂಗೆ ನೆನಪೇ ಇಲ್ಲ ನಾನು 4 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಪ್ರಾಡಕ್ಟು ಮಮಾ ಅರ್ತ್ ರೈಸ್ ಫೇಸ್ ವಾಶ್. ಸೊ ಇವಾಗಂತೂ ಸಖತ್ ಟ್ರೆಂಡ್ ನಡೀತಾ ಇದೆ ಅಲ್ವಾ ಈ ರೈಸ್ ವಾಟರ್ ಇದ್ದು. ಇಟ್ಸ್ ಫಾರ್ ಗ್ಲಾಸ್ ಸ್ಕಿನ್ ಅಂತಾರೆ, ಎಲ್ಲ ಬರೆಯೋದು ಮಾತ್ರ ಆಯಿತಾ. ಸೀರಿಯಸ್ ಆಗಿ ಏನು ಗ್ಲಾಸ್ ಸ್ಕಿನ್ ಆಗಲ್ಲ, ಕೊರಿಯನ್ ಸ್ಕಿನ್ ಇಫೆಕ್ಟ್ ಎಲ್ಲ ಬರಲ್ಲ. ಬಟ್ ಸ್ಟಿಲ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಗ್ಲಾಸ್ ಸ್ಕಿನ್ ಅಂತಾರಲ್ವ. ಸೊ ನಾನು ಟ್ರೈ ಮಾಡೋಣ ಅಂತ ರೈಸ್ ವಾಟರ್ ಫೇಸ್ ವಾಶನ್ನು ತೊಗೊಂಡಿದ್ದೀನಿ. ಸೊ ತುಂಬ ದೊಡ್ಡದಾಗಿದೆ. ಸೊ ಐ ಫೀಲ್ ಇಟ್ಸ್ ಗುಡ್. ಆಮೇಲೆ ನೆಕ್ಸ್ಟ್ ರೈಸ್ ವಾಟರ್ ಟೋನರ್ ಅಂತ ತೊಗೊಂಡಿದ್ದೀನಿ. ನನ್ನ ಲೈಫಲ್ಲಿ ನಾನು ಟೋನರನ್ನು ಯೂಸೇ ಮಾಡಿಲ್ಲ. ಇಟ್ಸ್ ವಿತ್ 4% ನಯಾಸಿನಮೈಡ್ ಅಂತ ಹೇಳ್ತಾ ಇದ್ದಾರೆ. 96% ಪ್ಯೂರ್ ರೈಸ್ ವಾಟರ್ ಅಂತೆ. ಅಹಂಕಾರ ನೋಡಿ ನನಗೆ. ಮನೆಯಲ್ಲಿ ಅನ್ನ ಮಾಡಿದ ಮೇಲೆ ಆ ಲಾಸ್ಟ್ ನೀರನ್ನು ತೊಳೆಯೋ ನೀರನ್ನು ಯೂಸ್ ಮಾಡ್ಬೋದಿತ್ತು, ನ್ಯಾಚುರಲ್ ಆಗಿ ಇರ್ತಾಯಿತ್ತು ನನಗೆ. ಬಟ್ ಟೈಮ್ ಇರಲ್ಲ ಅಂತ ಈ ಟೋನರನ್ನು ಅಂದರೆ ರೆಡಿಮೇಡ್ ರೈಸ್ ವಾಟರ್ ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೀನಿ. ಇದು ಅಗೇನ್ ಗ್ಲಾಸ್ ಸ್ಕಿನ್ ಅಂತ ಹೇಳಿದ್ದಾರೆ. ಸೊ ಕೊರಿಯನ್ ಸ್ಕಿನ್ ಮೇಲೆ ತುಂಬ ಇಷ್ಟ ನನಗೆ, ಅದಕ್ಕೆ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದೆ. ಬಟ್ ಟೋನರ್ ನಾನು ಲೈಫಲ್ಲಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ದೆ ನಾನು. ಸೊ ಕಾಲೇಜ್ಗೆ ಹೋಗೋ ಫುಲ್ ಗಡಿಬಿಡಿಯಲ್ಲಿ ಇರ್ತೀನಿ. ಸೊ ಡ್ರೆಸ್ಅಪ್ ಮಾಡುವಾಗ ಅಂತೂ ಮುಖ ತೊಳೆದು ಟೈಮೇ ಇರೋಲ್ಲ ಏನು ಹಾಕೋಕ್ಕೆ. ಈ ಟೋನರ್ ಯಾವಾಗ ಹಾಕ್ತೀನಿ ನನ್ನ ದೇವರಿಗೆ ಗೊತ್ತು. ಆಮೇಲೆ ಇನ್ನೊಂದು ಸೆಟ್ ಬೈ ಒನ್ ಗೆಟ್ ಒನ್ ಆರ್ಡರ್ ಮಾಡಿದ್ದೀನಿ. ಐ ಫೀಲ್ ದಿಸ್ ಇಸ್ ವರ್ತ್. ಕೇರಳ ತಾಲಿ ಅಂತೆಪ್ಪ ಶ್ಯಾಂಪು. ಇದು ವಿತ್ ಹೈಬಿಸ್ಕಸ್ ಆ್ಯಂಡ್ 11 ಅದರ್ ಹರ್ಬ್ಸ್. ಸೊ ಹೈಬಿಸ್ಕಸ್ ನಂಗೆ ಗೊತ್ತು ಬರುತ್ತೆ ಕೂದಲು ಹೈಬಿಸ್ಕಸನ್ನು ಏನಾದರೂ ಪೇಸ್ಟ್ ಹಾಕಿದರೆ ಅಂತ. ಸೊ ಅದಕ್ಕೆ ಫಾರ್ ಥಿಕ್ ಆ್ಯಂಡ್ ಲಾಂಗ್ ಹೇರ್. ಸೊ ಯಾವ ಲೇಡಿಗೆ ಇಷ್ಟ ಇಲ್ಲ ಹೇಳಿ ಥಿಕ್ ಆ್ಯಂಡ್ ಲಾಂಗ್ ಹೇರ್. ನನಗೂ ಆಸೆ ಆಯ್ತಪ್ಪ. ಸೊ ಇದು ಬೈ ಒನ್ ಆ್ಯಂಡ್ ಗೆಟ್ ಒನ್ ಇದೊಂದು ಪ್ರಾಡಕ್ಟ್ ಆಲ್ರೆಡಿ ಓಪನ್ ಮಾಡಿದ್ದೀನಿ. ನಂಗೆ ಬ್ರೌನ್ ಶೇಡ್ಸ್ ಅಂದರೆ ತುಂಬ ಇಷ್ಟ ಆಯಿತಾ ಲಿಪ್ಸ್ಟಿಕ್. ಸೊ ಬ್ರೌನ್ ಶೇಡನ್ನು ಆರ್ಡರ್ ಮಾಡಿದ್ದೀನಿ. ಇಟ್ಸ್ ಎಸ್ಪ್ರೆಸ್ಸೋ ಅಲ್ಲ, ಒಂದು ನಿಮಿಷ ಕಾಣಿಸ್ತಾನೆ ಇಲ್ಲಪ್ಪ. ಇಟ್ಸ್ ದಿಸ್ ವೇ ಎಸ್ಪ್ರೆಸ್ಸೋ ಬ್ರೌನ್. ಸೊ ಇಟ್ ಶುಡ್ ಬಿ ಬ್ರೌನ್, ಆದರೆ ಗೊತ್ತಿಲ್ಲ ಯಾವ ಕಲರ್ ಬರುತ್ತೆ ಅಂತ. ಸ್ವಾಚ್ ಮಾಡಿ ತೋರಿಸ್ತೀನಿ. ಇಟ್ಸ್ ಮಾಮಾ ಅರ್ತ್ ವಿತ್ ಆಲ್ಮಂಡ್ ಆಯಿಲ್ ಆ್ಯಂಡ್ ಏನದು ಆಲ್ಮಂಡ್ ಆಯಿಲ್ ಆ್ಯಂಡ್ ವಿಟಮಿನ್ ಇ ಅಂತೆ. ಸೊ ನಾನು ಲಿಪ್ಸ್ಟಿಕ್ಸ್ ಇಲ್ವಾ ತುಂಬ ಆಯಿಲಿ ಆಗಿದ್ರೆ ನಂಗೆ ಚೆನ್ನಾಗಿ ಇಷ್ಟನೇ ಆಗಲ್ಲ. ಸೊ ಅದು ತುಂಬ ಏನಂದರೆ ಗೊತ್ತೇ ಆಗಬಾರ್ದು ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂತ, ಆ ಥರ ಇರಬೇಕು. ಬಟ್ ಐ ಲವ್ ಡಾರ್ಕ್ ಶೇಡ್ಸ್ ಬಿಕಾಸ್ ಅದು ಸ್ವಲ್ಪ ನನ್ನ ಕಲರ್ ಕಾಂಪ್ಲೆಕ್ಷನ್ ಸ್ವಲ್ಪ ಫೇರಾಗಿ ಕಾಣಿಸುತ್ತೆ. ಅದಕ್ಕೆ ನನಗೆ ಡಾರ್ಕ್ ಶೇಡ್ಸ್ ಎಲ್ಲ ತುಂಬ ಇಷ್ಟ. ಸ್ವಾಚ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಈ ಕಲರು ಅಂತ. ಹೀಗೆ ನೋಡೋದು ಅಂತ ಆದರೆ ನೋಡಿ, ಡಾರ್ಕ್ ಆಗಿದೆ. ಫೇವ್ರೆಟ್ ಕಲರ್ ಇದು ನಂದು. ಚಾಕ್ಲೇಟ್ ಥರ ಕಾಣಿಸ್ತಾ ಇಲ್ಲಪ್ಪ, ಒಂಥರ ಮರೂನಿಶ್ ಕಾಣಿಸ್ತಾ ಇದೆ. ಬಟ್ ತೋರಿಸ್ತೀನಿ ನಿಮಗೆ ಸ್ವಾಚ್ ಮಾಡಿ. ಸೊ ಸ್ವಾಚ್ ಮಾಡಿದ್ದೀನಿ ನಾನು ಲಿಪ್ಸ್ಟಿಕ್ಕನ್ನು. ಸೊ ಈ ಥರ ಕಾಣಿಸ್ತಾ ಇದೆ, ಬ್ರೌನಿಶ್ ಮೆರೂನಿಶ್. ಲಿಪ್ಸ್ಟಿಕ್ ಹಾಕಿದ ಮೇಲೆ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ಇವಾಗಂತೂ ಒಂಥರ ಮೆರೂನಿಶ್ ಕಾಣಿಸ್ತಾ ಇದೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಡಾರ್ಕ್. ಐ ಲೈಕ್ ಡಾರ್ಕ್ ಕಲರ್ಸ್ ಬಿಕಾಸ್ ನಾನೊಂಚೂರು ಫೇರಾಗಿ ಕಾಣಿಸ್ತೀನಿ ಡಾರ್ಕ್ ಕಲರ್ಸ್ ಹಾಕಿದರೆ. ಸೊ ದೀಸ್ ಆರ್ ಮೈ 4 ಪ್ರಾಡಕ್ಟ್ಸ್. ಸೊ ಈ 4 ಪ್ರಾಡಕ್ಟ್ಸ್ ನಂದು ಬೈ ಒನ್ ಗೆಟ್ ಒನ್ನಲ್ಲಿ ತೊಗೊಂಡಿದ್ದು ಮಮಾ ಅರ್ತಿಂದ. ಹೇಳ್ತಾರೆ ಮಮಾ ಅರ್ತ್ ಪ್ರಾಡಕ್ಟ್ಸ್ ತೊಗೊಂಡ್ರೆ ನಮ್ಮ ಹೆಸರಲ್ಲಿ ಗಿಡ ಬೆಳೆಸ್ತಾರೆ ಅಂತ. ಸೊ ನಂಗೆ ಇಮೇಲ್ ಕೂಡ ಬಂತು, ತುಂಬ ಶಾಕಿಂಗ್ ಆಗಿತ್ತು. ನನ್ನ ಹೆಸರಲ್ಲಿ ಒಂದು ಗಿಡ ಬೆಳೆಸ್ತಾರಂತೆ, ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರಂತೆ, ಅಂದರೆ ಎಷ್ಟು ಬೆಳೆದಿದೆ ಆ ಥರ ಫೋಟೋಸ್ ಎಲ್ಲ ಆಯಿತಾ. ಸೊ ಅದೊಂಥರ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಸೊ ಇನ್ಮೇಲೆ ಮಮಾ ಅರ್ತ್ ಪ್ರಾಡಕ್ಟ್ಸ್
ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ದಿಸ್ ಇಸ್ ನಾಟ್ ಅ ಸ್ಪಾನ್ಸರ್ ವಿಡಿಯೋ. ನನಗೆ ಅಷ್ಟು ಪಿ ಆರ್ಸ್ ಎಲ್ಲ ಬರೋವಂಥದ್ದು ಸಿಚುವೇಶನಲ್ಲಿ ನಾನು ರೈಟ್ ನಾವು ಇಲ್ಲ. ಬಟ್ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇಟ್ ಜಸ್ಟ್ ಹ್ಯಾಪನ್, ಬೈ ಒನ್ ಗೆಟ್ ಒನ್ ಅಲ್ಲ. ಸೊ ಐ ಬಾಟ್ ಇಟ್ ಆ್ಯಂಡ್ ಐ ಥಾಟ್ ಐಲ್ ಶೇರ್ ಇಟ್ ವಿತ್ ಯು. ಸೊ thank you for watching everybody. Have a great day ahead. Bye bye.